ಸರ್ ಮಾತನಾಡ್ತಾ ಇದ್ರಿ, ಹೇಳಿ ಯಾವಾಗಿನಿಂದ ಈ ಒಂದು ಶೂಟಿಂಗ್ ಆರಂಭ ಆಗಿತ್ತು ಬಾಸ್ ಸಿನಿಮಾದ ಶೂಟಿಂಗ್? ಮೇಡಮ್ ಇದು 25 ಸ್ಟಾರ್ಟ್ ಆಗುತ್ತೆ, ಓಕೆ 26 ಶೂಟಿಂಗ್ ಮುಗಿಯುತ್ತೆ ಮೇಡಮ್. ಓಕೆ ಸರ್, ಈ ಸಿನಿಮಾಗೆ ಕಲಾವಿದರ ಆಯ್ಕೆ ಹೇಗಿತ್ತು ಸರ್? ಮೇಡಮ್ ನಾವು ಸುಮಾರು ನಮ್ಮ ಈ ಸಿನಿಮಾದಲ್ಲಿ ಭವಿಷ್ಯ ಒಂದು 70-80 ಜನ ಕಲಾವಿದರು ಮಾಡಿದ್ದಾರೆ. ಒಬ್ಬರು ಮಲಯಾಳಂ ಆ್ಯಕ್ಟ್ರು ಮಾಡಿದ್ದಾರೆ, ವಿಜಯಶ್ರೀ ಅಂತ ಹೇಳಿ. ಇನ್ನೊಬ್ಬರು ವಂದಿತಾ ಗೌಡ ಅಂತ ಒಬ್ಬರು ಮಾಡಿದ್ದಾರೆ. ಸೊ ಅವರು KDಯಲ್ಲಿ ಧ್ರುವ ಸರ್ಜರ್ ಸಿಸ್ಟರ್ ಅವ್ರು ಮಾಡಿದ್ರು. ಅವರು ಪಾಯಲ್ ಚಂಗಪ್ಪ ಅವ್ರು ಮಾಡಿದ್ದಾರೆ, ತನುಷ್ ಮಾಡಿದ್ದಾರೆ, ನೆಕ್ಸ್ಟ್ ವೀರನ್ ಕೇಶವ್ ಅಂತ ಮಾಡಿದ್ದಾರೆ, ಸುಜನ್ ಶೆಟ್ಟಿ ಅಂತ ಮಾಡಿದ್ದಾರೆ. ಒಂದು ಕಲಾವಿದರ ದಂಡೆ ಇದೆ ಮೇಡಮ್. ಓಕೆ, ಅಲ್ಲ ಸೆಲೆಕ್ಷನ್ ಎಲ್ಲ ನಾವು ಆಡಿಷನ್ ಮಾಡಿದೋ. ನಮಗೆ ಫ್ರೀ ಡೇಟ್ಸ್ ಬೇಕಾಗಿತ್ತು. ಎಲ್ಲ ಸುಮಾರು ಒಂದೂವರೆ ಸಾವಿರ ಜನ ಆಡಿಷನ್ ಮಾಡಿ ಬೆಸ್ಟ್ ಯಾರು ಬರ್ತಾರೆ ಅವನ್ನ ಸೆಲೆಕ್ಟ್ ಮಾಡಿದೆ ಮೇಡಮ್. ಸುಮಾರು ಅದನ್ನೇ ನಾವು ಏನು ಆಡಿಷನ್ ಅದನ್ನೇ ಸುಮಾರು ಒಂದು 40-50 ದಿನ ಮಾಡಿದೋ. ಸರ್, ಈಗ ಸಿನಿಮಾ ಅಂದರೆ ನೀವು ಟೀಸರ್ನ ರಿಲೀಸ್ ಮಾಡಿದಂಥ ದಿನದಿಂದನೇ ಸಾಕಷ್ಟು ಕಾಂಟ್ರವರ್ಸಿಸ್ ಬಂತು. ಅಂದರೆ ಈ ಸಿನಿಮಾ ಡಿ-ಬಾಸ್ ಆಧಾರಿತ ಸಿನಿಮಾ ಅಂತ ಹೇಳಿ ಅಭಿಮಾನಿಗಳಾಗಿರ್ಬೋದು ಅಥವಾ ಎಲ್ಲ ಕಡೆನೂ ನಿಮ್ಗೆ ಆ ಫೀಡ್ಬ್ಯಾಕ್ ಬಂದಿದೆ. ನೀವು ಎಲ್ರಿಗೂ ಹೇಳ್ತಿದ್ದೀರಾ ಇದು ಅಂದರೆ ದರ್ಶನ್ ಅವರ ಆಧಾರಿತ ಸಿನಿಮಾ ಅಲ್ಲ ಅಂತ. ಯಾಕೆ ನೀವು ಯಾವುದಾದ್ರೂ ಒಂದು ಪ್ರೀಮಿಯರ್ ಶೋಸ್ನ ಹಾಕಬಾರ್ದು? ಅಂದರೆ ಒಂದು ಸೆಟ್ ಆಫ್ ಆಡಿಯನ್ಸಿಗೆ ನೀವು ಈ ಸಿನಿಮಾ ಈ ರೀತಿಯಾಗಿದೆ, ಅವ್ರಿಗೆ ಹೋಲಿಕೆ ಆಗಲ್ಲ ಅಂತ ಯಾಕೆ? ಅದನ್ನು ಹಾಕೋದಕ್ಕೆ ಎಲ್ಲ ಮಾಡೋದಕ್ಕೆ ಪ್ರೊಡ್ಯೂಸರು ಡಿಸೈಡ್ ಮಾಡಿದರು. ಬಟ್ ಅದಕ್ಕೆ ಅವಕಾಶನೇ ಸಿಗ್ತಿಲ್ವಲ್ಲ. ಕೋರ್ಟ್ ಮೇಲೆ ಕೋರ್ಟ್ ಹೋಗ್ತಾ ಇದ್ರೆ. ಸೊ ನಾವು ಈಗ ಇವತ್ತು ಮಾಡಬೇಕಾಯ್ತು, 19ನೇ ತಾರೀಕು ರಿಲೀಸ್ ಮಾಡಬೇಕಾಯ್ತು, ನಾವು ಮಾಡಲಿಲ್ಲ. ಬುಧವಾರ 14ನೇ ತಾರೀಕು ಹಾಕ್ತರು. ಜೊತೆಗೆ ಕೆಲವು ನಮ್ಮ ಹಿರಿಯರನ್ನು ಕೂಡ ಇವತ್ತು ಕಲಾಸಿಪಾಳ್ಯ ರಿಲೀಸ್ ಆಗ್ತಿದೆ, ಬೇಡ ಅನ್ನೋ ಯೋಚನೆ ಮಾಡಿ ಅಂದರು. ಅದೇ ಸಮಯಕ್ಕೆ ಕೋರ್ಟಲ್ಲೂ ಕೇಸ್ ಬಿತ್ತು. ನಾವು ಪೋಸ್ಟ್ ಬನ್ ಮಾಡ್ಕೊಂಡು ನಾವೇನೆ, ನಮ್ಗೆ ಸ್ಟೇ ಇರಲಿಲ್ಲ, ಏನಿರಲಿಲ್ಲ, ನಾವು ಮಾಡ್ಕೊಂಡು ಬೇಡ ಏನಕ್ಕೆ, ನಮಗೆ ಎಲ್ಲ ರೆಡಿ ಇದೆ, ಎಲ್ಲ ಸೆನ್ಸರ್ ಆಗಿದೆ, ಎಲ್ಲ ಆಗಿದೆ, ಪಬ್ಲಿಸಿಟಿ ಮಾಡ್ದೋ. ಸುಮಾರು ಲಕ್ಷ ರೂಪಾಯಿಗಳು ಕೂಡ ಖರ್ಚಾಯಿತು. ಈಗ ಅದು ಬಟ್ ವೇಸ್ಟ್ ಆಯಿತು. ಎಸ್, ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ದರ್ಶನ್ ಫ್ಯಾನ್ ಆಗಿರುವಂತಹ ಮಧು ಅವರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಮಧು ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ. ಎಸ್, ಏನ್ ಹೇಳ್ತೀರಾ ಈ ಒಂದು ಬಾಸ್ ಸಿನಿಮಾ ಬಗ್ಗೆ? ಮೇಡಮ್ ಆಕ್ಚುಲಿ ನಾನು ಹೊರಗಡೆ ಇರೋದ್ರಿಂದ ಅಲ್ಲಿ ಏನ್ ಚರ್ಚೆ ನಡೀತಾ ಇದೆ ಅಂತ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ಒಂದು ವಿಷಯ ಏನಪ್ಪಾ ಅಂದ್ರೆ, ಬಟ್ ಇನ್ನೊಂದು ಈಗ ತಡೆ ಆಜ್ಞೆ ತಂದಿದ್ರೆ ನಂದು ಬಾಸ್ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾ ಇದಾರಲ್ಲ ಅವರು. ಬಟ್ ಇನ್ನೊಂದು ವಿಷಯ ಏನಂದ್ರೆ, ಕೋರ್ಟ್ ಅಲ್ಲಿ ಇರುವಾಗ ಕೇಸು, ಸೊ ಆ ವಿಚಾರ ಸ್ಕ್ರಿಪ್ಟ್ ಮಾಡ್ಕೊಂಡು ಸಿನಿಮಾ ಮಾಡಿದ್ರೆ ತಪ್ಪು ಮೊದಲನೇದಾಗಿ. ಯಾಕೆ ಅಂತಂದ್ರೆ ಈಗ ಅಲ್ಲಿ ಏನ್ ನಡೆದಿದೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಮಧು ಸರ್, ಒಂದು ವಿಷಯ, ಈ ಒಂದು ಬಾಸ್ ಸಿನಿಮಾ ಡಿ-ಬಾಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ, ಇದು ಸ್ಪಷ್ಟನೆ. ಅಷ್ಟ ಅಲ್ಲ ಅಂತ ಕೂಡ ಅವರು ನಿರ್ಮಾಪಕರು ಹೇಳ್ತಾ ಇದ್ದಾರೆ, ನಿರ್ದೇಶಕರು ಕೂಡ ಹೇಳ್ತಾ ಇರುವಂತದ್ದು. ಬಟ್ ಟ್ರೈಲರ್ ಬಿಟ್ಟಾಗ ಎಲ್ಲ ಪ್ರತಿಯೊಂದು ಅದೇ ತರ ಹೋಲುವಂತ ರೀತಿಯಲ್ಲಿ ಇದೆಯಲ್ಲ ಅದು. ಸರ್ ಈಗ ಇದೇ ವಿಚಾರ ನಮಸ್ತೆ, ಡೈರೆಕ್ಟರ್ ಮಾತಾಡೋದು. ಈಗ ನಾವು ಏನು ಟ್ರೈಲರ್ ಅಲ್ಲ, ಅದು ಫಸ್ಟ್ ಲುಕ್ ಟೀಸರು, ಆ ಘಟನೆಗಳು ತಾವು ಪೊಲೀಸ್ ಚಾರ್ಜ್ ಶೀಟಲ್ಲಿ ಪೊಲೀಸ್ ಸ್ಟೇಟ್ಮೆಂಟಲ್ಲಿ ನಾನು ಬಿಟ್ಟಿದ್ದೀನಲ್ಲ, ಒಂದು ಕೊಲೆ ಆಗಿರೋದು ಸತ್ಯ, ಅದು ಜಗಜ್ಜಾಹಿರ. ಬಟ್ ನನ್ನ ಟ್ರೈಲರ್ ಇರೋ ಕಂಟೆಂಟ್ಗಳು ಯಾವುದು ಕೂಡ ಪೊಲೀಸ್ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಆಗಿಲ್ಲ. ಎಲ್ಲಿದೆ? ಒಂದು ಅಪ್ಪ ಅಮ್ಮ ಸಿಕ್ತು, ಮಗು ನನಗೆ ನಮ್ಮ ವಯಸ್ಸಾಗಿದೆ, ಮಗು ಇದೆ, ಎಲ್ಲಿದೆ ಅದು? ಪೊಲೀಸ್ ಚಾರ್ಜ್ ಆ ಸ್ಟೇಟ್ಮೆಂಟೇ ಇಲ್ಲ. ಆಮೇಲೆ ಇನ್ನೂ ಡೈಲಾಗ್ ಇದೆ, ಮಣ್ಣಿನ ಮಗ ಅಣ್ಣನಿಗೆ ಜೈ ಅಂತಾರೆ, ಎಲ್ಲಿದೆ? ನೀನು 3,000 ರೂಪಾಯಿ ಕಾಚೆ ಹಾಕ್ತೀಯ ಒಳಗಡೆ ಅಂತ ಹೇಳ್ತಾರೆ, ಅದೆಲ್ಲಿದೆ? ಈ ಥರ ಎಲ್ಲೂ ಇಲ್ಲ. ಇದೇನಾಗುತ್ತಿದೆ ಅಂದರೆ, ಎಲ್ಲರೂ ಕಲ್ಪನೆ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಹೇಳ್ತಿದ್ದಾರೆ. ನಾನು ಕೂಡ ದರ್ಶನ್ ಸರ್ ಫ್ಯಾನ್ ಆಗಿ ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಸರ್ ಅವ್ರಿಗೆ ಮನಸ್ಸಿಗೂ ನೋವು ಮಾಡೋಕ್ಕೆ ಇಷ್ಟ ಇಲ್ಲ, ಅವ್ರ ಘನತೆಗೂ ಚ್ಯುತಿ ತರೋದಿಲ್ಲ. ಇದು ದರ್ಶನ್ ಸರ್ಗೆ ಸಂಬಂಧಪಟ್ಟಂತಹ ಸಿನಿಮಾ ಅಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಎಲ್ಲರೂ ಕೂಡ ಇದು ಹೇಗೆ ಬೆಳೀತು ಅಂತ ನನಗೆ ಗೊತ್ತಾಗ್ತಿಲ್ಲ, ಯಾರು ಒಬ್ಬಿಸ್ತರು ಏನು ಆಯಿತು ಅಂತ ಗೊತ್ತಿಲ್ಲ. ಬಟ್ ಇಲ್ಲೇನಾಗಿತ್ತು ಅಂದರೆ, ಇಲ್ಲಿ ಬಾಸ್ ಅನ್ನೋ ಟೈಟ್ಲ್ ಇಕ್ಕಿದ್ದೆ ಇದೊಂದು ದೊಡ್ಡ ಸಮಸ್ಯೆ ಆಗೋಗಿದೆ. ಸರ್ ಈಗ ಸರ್ ಒಂದು ನಿಮಿಷ ಸರ್, ಡೈರೆಕ್ಟರ್ ಸರ್. ಹೇಳಿ ಸರ್ ಪ್ಲೀಸ್. ಸರ್ ಇವಾಗ ಏನಂದ್ರೆ, ಈಗ ನೀವು ನಿಮ್ ಬಾಯಿಂದ ಹೇಳ್ತಾ ಇರೋದೇನಂದ್ರೆ ಅದಕ್ಕೆ ದರ್ಶನ್ ಅವರ ವಿಚಾರದಲ್ಲಿ ಸಂಬಂಧಪಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಓಕೆ, ಎಸ್ ಸರ್. ಬಟ್ ನೀವು ಯಾವುದೇ ಒಬ್ಬ ವ್ಯಕ್ತಿಗೆ ತಗೊಂಡೋಗಿ ಆ ಟ್ರೈಲರ್ ತೋರಿಸಿದ್ರು
ಅದು ಪ್ರತಿ ಒಂದು ಎಲಿಮೆಂಟ್ಸ್ ನೀವು ತೋರಿಸಿದಂತ ಪ್ರತಿ ಒಂದು ಎಲಿಮೆಂಟ್ಸ್ ಅದಕ್ಕೆ ಮ್ಯಾಚ್ ಆಗೋ ತರನೇ ಇರುತ್ತೆ. ಬೇಕಾದ್ರೆ ನೀವು ನಾರ್ಮಲ್ ವ್ಯಕ್ತಿಗೂ ಹೇಳಿ ಅವ್ರು ಹೇಳ್ತಾರೆ, ಓ ಇದು ಈ ತರನೇ ಇದೆಯಲ್ವಾ ಅಂತ ಪ್ರತಿ ಒಂದು ನೀವು ಅವ್ರ ಬಾಸ್ ಅನ್ನ ನಿಮ್ಮ ಸಿನಿಮಾದಲ್ಲಿ ಹೀರೋ ಯಾರಿದಾರೋ ಅವರೊಬ್ಬ ಸ್ಟಾರು, ಕರೆಕ್ಟ್ ತಾನೆ? ಯಾವ ರೀತಿ ಸ್ಟಾರ್ ಸರ್? ಕರೆಕ್ಟ್ ಅಲ್ವಾ ಸರ್? ಈಗ ಇಲ್ಲ ಯಾವ ರೀತಿ ಸ್ಟಾರ್ ಸರ್? ಮಧು ಸರ್, ಮಧು ಅವರೇ, ಯಾರೋ ವ್ಯಕ್ತಿ ತೋರಿಸ್ಬಿಟ್ರೆ ಮಧು ಅವರ ಒಂದ್ ನಿಮಿಷ, ನಾನು ಮಾತಾಡೋದು ಕೇಳಿಸ್ತಾ ಇದೆ ನಿಮ್ಗೆ?